ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಎನ್ಜಿಒ ಕಾಲೋನಿಯಲ್ಲಿ ರಾಜ್ಯ ಹೆದ್ದಾರಿ ಯೋಜನಾ ಪ್ರಾಧಿಕಾರದ ಚೀಫ್ ಪ್ರಾಜೆಕ್ಟ್ ಆಫೀಸರ್ ನಿವಾಸದ ಮೇಲೆ ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಚೀಫ್ ಪ್ರಾಜೆಕ್ಟರ್ ಆಫೀಸರ್ ಜಗನ್ನಾಥ್ ಹಾಲಂಗೆ ಮನೆಯ ಮೇಲೆ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಈ ಹಿಂದೆ ಕಲಬುರಗಿಯ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಜಗನ್ನಾಥ್ ಹಾಲಿಗೆ ಇತ್ತೀಚೆಗಷ್ಟೇ ಬೆಂಗಳೂರಿನ ರಾಜ್ಯ ಹೆದ್ದಾರಿ ಪ್ರಾಧಿಕಾರಕ್ಕೆ ವರ್ಗಾವಣೆಗೊಂಡಿದ್ದರು. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಚಿನ್ನಾಭರಣ ಪತ್ತೆಯಾಗಿದ್ದು 1 ಕೆಜಿಗೂ ಅಧಿಕ ಬೆಳ್ಳಿ ಆಭರಣಗಳು, 150 ಗ್ರಾಂ ಚಿನ್ನಾಭರಣ ಮತ್ತು 50,000ಕ್ಕೂ ಅಧಿಕ ನಗದು ಹಣ, ಮನೆ, ಜಮೀನು, ಮನೆ ಸೇರಿದಂತೆ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳು, 2 ಅಂತಸ್ತಿನ ಭವ್ಯ ಬಂಗಲೆ, ಆಳಂದನಲ್ಲಿ ಮತ್ತು ತಾವರಗೆರೆದಲ್ಲಿ ಎಕರೆಗಟ್ಟಲೆ ಜಮೀನು ಖರೀದಿ ಮಾಡಿರುವ ದಾಖಲೆಗಳು ಕಲಬುರಗಿ ನಗರದ ಎನ್ಜಿಒ ಬಡಾವಣೆಯ ಮನೆಯಲ್ಲಿ ಪತ್ತೆಯಾಗಿವೆ. ಜಾಸ್ತಿ ಕೊಡಬೇಡಿ ಕಾಲ್ಗಳು. ಅದು ಕೂಡ ಈ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಯಾವ ಡಿಪಾರ್ಟ್ಮೆಂಟ್? ಒಳ ಮೀಸಲಾತಿ ಸಮರ್ಪಕ ಜಾರಿಗಾಗಿ ಆಗ್ರಹಿಸಿ ಮಾರ್ಚ್ 23ರಂದು ರಾಜ್ಯ ಮಟ್ಟದ ಬೃಹತ್ ಸಭೆ ಏರ್ಪಡಿಸಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಚ್ ಶಂಕರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿಯನ್ನು ನ್ಯಾಯಯುತವಾಗಿ ಸಮರ್ಪಕವಾಗಿ ಪಡೆದುಕೊಳ್ಳಲು ಆಗ್ರಹಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ 23ರಂದು ಬೆಳಗ್ಗೆ 11:30 ಬೆಂಗಳೂರಿನ ವಸಂತನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಭೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಒಳ ಮೀಸಲಾತಿ ಬಗ್ಗೆ ನಾವು ರಾಜ್ಯ ಬಲಗೈ ವಲಯ ಸಂಬಂಧಿತಕ್ಕಂಥ ಒಂದು ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ತಮ್ಮೆದುರಿಗೆ ಬಂದಿದ್ದೀವಿ.
ಸುಪ್ರೀಂ ಕೋರ್ಟ್ 1/8/2024 ಒಂದು ಮಹತ್ತರವಾದಂಥ ಒಂದು ತೀರ್ಪನ್ನು ಕೊಟ್ಟಿತು. ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡಬಹುದು ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟ ಮೇಲೆ ಕರ್ನಾಟಕ ಸರ್ಕಾರ ಏಕಸದಸ್ಯದ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚಿಸಿದೆ. ತಮಗೆಲ್ಲ ತಿಳಿದ ವಿಷಯ. ಆ ಆಯೋಗದಲ್ಲಿ ಆಯೋಗ ಏನಪ್ಪ ಅಂದರೆ ಎಲ್ಲರೂ ಅಹವಾಲು ಸ್ವೀಕರಿಸಲಿಕ್ಕೆ ಎಲ್ರಿಗೂ ಅವಕಾಶ ಕೊಡ್ತು. ಶೆಡ್ಯೂಲ್ ಕಾಸ್ಟಲ್ಲಿ ಇರ್ತಕ್ಕಂಥ ನಾವು ಈ ಕಡೆ ವಲಯ ಸಂಬಂಧಿಸಿರ್ತಕ್ಕಂಥ ಜಾತಿಗಳಿವೆ, ಅವರಿಗೆ ಮೀಸಲಾತಿಯನ್ನು ಒಳ ಮೀಸಲಾತಿ ಕೊಡುವಾಗ ನಮ್ಮ ಡಿಮ್ಯಾಂಡ್ ಏನಂದರೆ ಆಯಾ ಜನಸಂಖ್ಯೆ ನೋಡಿ, ಜನಸಂಖ್ಯೆ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ತಾವು ಈ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಒಂದು ಬೇಡಿಕೆ. ಆದರೆ ಒಳ ಮೀಸಲಾತಿ ಕೊಡುವಾಗ ಅದಕ್ಕೊಂದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ದಾಸ್ತಾಂತ ಬೇಕು, ಒಂದು ಇಂಪೆರಿಕಲ್ ಡಾಟಾನೂ ಕೂಡ ಬೇಕು. ಅದನ್ನಿಲ್ಲದೇ ಬಹುಶಃ ಈ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ಏನು ಡಾಟಾ ರೆಡಿ ಮಾಡ್ತಾಯಿದ್ದಾರೆ, ತಾವೇನು ನಮ್ಮ ಆಯೋಗ ನಮ್ಮ ಹತ್ರ ಕೇಳ್ತಾ ಇದ್ದಾರೆ, ಅಹವಾಲು ಕೇಳ್ತಾ ಇದೆ, ಅದು ಸರಿ ಆಗಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಯಾಕಂದರೆ 2011 ಒಂದು ಜನಗಣತಿ ಇದೆ, ಅದು ಕೂಡ ಜಾತಿ ಬಗ್ಗೆ ವಿವರವಾಗಿ ಹೇಳಿಲ್ಲ. ತದನಂತರ ಎ ಸದಾಶಿವ ಆಯೋಗವನ್ನು ರಚಿಸಿದರು ಕರ್ನಾಟಕ ಸರ್ಕಾರ, ಅದು ಕೂಡ ಅದು ಒಂದು ಸೈಡ್ ಆಗಿತ್ತು. ಅದನ್ನು BJP ಸರ್ಕಾರ ತಿರಸ್ಕಾರಗಳು ಮಾಡಿದೆ. ಈಗ ಮತ್ತೆ ನಾವೇನಾದರೂ ನಿಖರವಾಗಿ ಈ ರಾಜ್ಯದಲ್ಲಿ SC ಒಳ ಮೀಸಲಾತಿ ಕೊಡಬೇಕಾಗತಕ್ಕಂಥ ಸಂದರ್ಭದಲ್ಲಿ ವಲಯ ಸಂಬಂಧಿತ ಜಾತಿಗಳು, ಮಾದಿಗ ಮತ್ತು ಇನ್ನಿತರ ಜಾತಿಗಳನ್ನು ABC ಗ್ರೂಪ್ ಆಗಿ ಮಾಡಿದ್ರು. ಆದರೆ ಯಾವುದೇ ಡಾಟಾ ಇಲ್ಲದೇ, ಯಾವುದೇ ಒಂದು ಮಹತ್ತರವಾದ ಡಾಟಾ ಇಲ್ಲದೇ ಇವತ್ತು ನಾವು ಮೀಸಲಾತಿಯನ್ನು ಒಂದು ನ್ಯಾಯಯುತವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಮ್ಮ ಅನಿಸಿಕೆ. ಹಾಗಾಗಿ ಮೀಸಲಾತಿಯನ್ನು ಭಾಳ ಏನಪ್ಪ ಅಂದ್ರೆ ಪ್ರಖರವಾಗಿ ಮತ್ತು ನಿಜವಾಗಿ ಮಾಡಬೇಕಾದ್ರೆ ಸರ್ಕಾರ ಏನಂದರೆ ಮತ್ತೆ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಆಧಾರದ ಮೇಲೆ ಯಾವ ಜಾತಿ ಎಷ್ಟೆಷ್ಟು ಇಲ್ಲ ಈ ಜನಸಂಖ್ಯೆಯಲ್ಲಿದೆ, ಅದರ ಅನುಗುಣವಾಗಿ ಏನಪ್ಪ ಅಂತಂದ್ರೆ ಇವತ್ತು ನಾವು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಿದ್ದೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ವಲಯ ಸಂಬಂಧಿತ ಹೋರಾಟ ಸಮಿತಿ ಏನಂದರೆ ಬೆಂಗಳೂರಲ್ಲಿ ಇದೇ ಮಾರ್ಚ್ 23 ಭಾನುವಾರ ಶ್ರೀ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರನ್ನು ನಾವು ಕೇಳ್ಕೊಂಡ್ವಿ. ಸರ್, ನಮ್ಮ ಅಹವಾಲುಗಳಿವೆ, ತಾವು ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ರಾಜ್ಯದ ಮೂಲೆಗಳಿಂದ ಬಲಗೈ ಸಮುದಾಯದ ಜನರು ಬಂದು ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಮಾರ್ಚ್ 9ರಂದು ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಂದಿನಿ ಸನ್ನಬಾಳ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಮಾರ್ಚ್ 9ರಂದು ಬೆಳಗ್ಗೆ 8:30 ಕಲಬುರಗಿ ನಗರದ SBP ವೃತ್ತದಿಂದ ಜಗತ್ ವೃತ್ತದವರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ನಂತರ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ಜಿಲ್ಲಾ ಘಟಕ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಮತ್ತು ಸುಭದ್ರತೆ ರೇಖೆಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಎಲ್ಲರೂ ರ್ಯಾಲಿ ಮಾಡ್ತಾರೆ. ಎಲ್ಲರೂ ನಮ್ಮ ಬೈಕ್ ರ್ಯಾಲಿಯ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲರುಗಳು ಕೂಡ ಎಲ್ಲ ಜಯಂತಿಗಳಿರ್ಬೋದು, ಎಲ್ಲ ಸುಸಂದರ್ಭಗಳಿರ್ಬೋದು, ಜಯಂತಿ ಮಾಡಿದಾಗ ನಾವು ಕೂಡ ಅವೇರ್ನೆಸ್ ಮೂಡಿಸಬೇಕು. ನಾವು ಕೂಡ ಅದು ನಮ್ಮ ಬಲವನ್ನು ತೋರಿಸ್ತದೆ. ಸಮರ್ಥಳು ಬೈಕ್ ನಡೆಸಲ್ಲ. ನಾವು ಬೈಕ್ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಗಂಡು ಯಾಕೆ ಕೊಡಬೇಕು, ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಅನೇಕ ಸಂಘ ಸಂಸ್ಥೆಗಳು ಇದ್ದಾವೆ ಮಹಿಳೆಯರದು. ಎಲ್ಲ ಸಂಘ ಸಂಸ್ಥೆಯ ಮಹಿಳೆಯರಿಗೂ ಕೂಡ ಅವರಿಗೆ ಬೇಕಾದಂಥ ಒಂದು ಮಾರ್ಗದರ್ಶನ ಇರ್ಬೋದು ಅಥವಾ ಸಹಕಾರ ಇರ್ಬೋದು, ಅವರೊಂದಿಗೆ ನಾವಿದ್ದೀವಿ. ಇದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ, ನಮ್ಮ ಕಲಬುರಗಿಯಲ್ಲಿ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ
ಮೆರುಗು ಬರಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದು ಮಹಿಳಾ ದಿನಾಚರಣೆ ಅಂದ್ಕೊಂಡು ಮಹಿಳೆಯರೇ ಭಾಗವಹಿಸಬೇಕಂತಲ್ಲ, ಎಲ್ಲರೂ ಕೂಡಿ ಮಹಿಳಾ ದಿನಾಚರಣೆ ಮಾಡಬೇಕು. ಮಹಿಳೆ ಪುರುಷರು ಇಬ್ಬರು ಕೂಡಿದಾಗ ಮಾತ್ರ ಸಮಾಜದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಸಜ್ಜಿತವಾಗಿ ನಡೀತವೆ. ಈ ಕುಟುಂಬದಲ್ಲಿ ಕೂಡ ಅಮ್ಮ ಅಪ್ಪ ಗಂಡು ಹೆಣ್ಣು ಇಬ್ಬರು ಇದ್ದಾಗೆ ಅದು ಕುಟುಂಬ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವು ಈ ಸಂಘಟನೆಯನ್ನು ನಮ್ಮ ಒಂದು ಸುರಕ್ಷತೆಯಾಗಿ ಮಾಡಿಕೊಂಡಿರುವಂಥ ಸಂಘಟನೆ ಹೊರತು ಯಾರ ವಿರುದ್ಧ ಕೂಡ ಅಲ್ಲ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಪ್ರಜಾವಾಣಿ ರಾಜ್ಯ ವರದಿಗಾರರು ರಶ್ಮಿ ಕೂಡ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಏನಿದೆ ಅಂದರೆ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು, ವಿವಿಧ ಇಲಾಖೆಯ ಎಲ್ಲ ಸಮಸ್ತ ನೌಕರಸ್ಥರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಇಲ್ಲಿ ವಿಶೇಷ ಏನಂದರೆ ಕಲಬುರಗಿಯಲ್ಲಿರೋದ್ರಿಂದ ನಾವು ಇಂಥ ಒಂದು ಸಾಧಕರನ್ನು ಆಯ್ಕೆ ಮಾಡಿದ್ದೀವಿ ಅಂದರೆ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲೇ ಇದ್ದುಕೊಂಡು ಯಾವುದೇ ರೀತಿಯ ಒಂದು ಹೊರಗಿನ ಯಾವುದೇ ರೀತಿಯ ಹಣಕಾಸಿನ ಅಪೇಕ್ಷೆ ಮಾಡದೇನೆ ತಮ್ಮ ಸ್ವಂತ ಹಣದಿಂದ ಸೇವೆ ಮಾಡುತ್ತಿರುವಂಥ ಅನೇಕ ಸಾಧಕಿಯರನ್ನು ಗುರುತಿಸಿದ್ದೀವಿ ನಾವು. ಇವತ್ತು ನಮಗೆ ತುಂಬ ಹೆಮ್ಮೆ, ಅಂಥ ಸಾಧಕಿಯರನ್ನು ಗುರುತಿಸಿ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ತಾವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಹಾರೈಸಿರಿ. ನಮ್ಮ ಕಾರ್ಯಕ್ರಮದ ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿಯ ಟೆಂಡರ್ ಶೀಘ್ರವೇ ಕರೆಯಬೇಕು ಮತ್ತು ಫುಡ್ ಪಾರ್ಕ್ ಶೀಘ್ರವೇ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ಮಾರ್ಚ್ 8ರಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸೇನೆ ಹಾಗೂ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷ ಮಾಂತೇಗೌಡ ನಂದಿಹಳ್ಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮಲ್ಲಾಬಾದ್ ಏತ ನೀರಾವರಿ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಸುಮಾರು 58 ಹಳ್ಳಿಗಳಿಗೆ ಜೀವನಾಡಿಯಾಗಿರುವ ಈ ಯೋಜನೆಯನ್ನು ತಕ್ಷಣ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡಬೇಕು ಮತ್ತು ತಾಲೂಕಿನ ರೈತರಿಗೆ ಸುಮಾರು 33,540 ಹೆಕ್ಟೇರ್ ಪ್ರದೇಶದಲ್ಲಿ ನೀರುಣಿಸುವ ಯೋಜನೆ ಇದಾಗಿದ್ದು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಶಾಸಕರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 24 ಗಂಟೆಗಳಲ್ಲಿ ಟೆಂಡರ್ ಕರೆದು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದ್ರು. ಆದರೆ ಇಲ್ಲಿಯವರೆಗೂ ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ಟೆಂಡರ್ ಕರೆದಿಲ್ಲ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 8ರಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇವು ಎರಡು ನಮ್ಗೆ ಅತಿ ಅವಶ್ಯಕತೆವಾಗಿರೋದು ನಮ್ಮ ತಾಲೂಕಿಗೆ. ಮತ್ತು ಮಲ್ಲಾಬಾದ್ ಏತ ನೀರಾವರಿ ಇದು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದದ್ದು. ಅದು ಎಲ್ಲ ಮಾಧ್ಯಮ ಸೋದರರಿಗೂ ಗೊತ್ತು, ನಮ್ಮ ಸಂಘಟನೆದವರು. ಇದು ಒಂದು ಇವತ್ತಿನ ದಿವಸ ಇದು ಮಲ್ಲಾಬಾದ್ ಏತ ನೀರಾವರಿ ಅಂದ್ರೆ ಸಂಘಟನೆದವ್ರಿಗೂ ಒಂದು ಬೇಸರಾಗಿಬಿಟ್ಟದೆ. ಹೋರಾಟ ಮಾಡಿ 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 ಸಾಕಾಗಿ ಇದೊಂದು ಲಾಸ್ಟ್ ಹೋರಾಟ. ಇವತ್ತು ಮುಖ್ಯಮಂತ್ರಿಗಳು 8ನೇ ತಾರೀಕಿಗೆ ಏನದ ನಮ್ಮ ಜೇವರ್ಗಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ಲಕತ್ತಾರ. ಅದಕ್ಕೋಸ್ಕರ ಏನದ ಒಂದು ಇವತ್ತು ಅವರಿಗೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ನಾವು ಇವತ್ತು ಕೈಗೊಂಡ ಕಾರಣ ಇದು ಸುಮಾರು ಒಂದು 359 ಕೋಟಿ ರೂಪಾಯಿ ವರ್ಕ್ ಮಲ್ಲಾಬಾದ್ ಏತ ನೀರಾವರಿ ಅಂದರೆ ಸುಮಾರು ಒಂದು 33,000 ಹೆಕ್ಟೇರ್ ಪ್ರದೇಶಕ್ಕೆ ಇದು ಒಂದು ನೀರು ಉಣಿಸುವ ಕಾಮಗಾರಿ. ಈ ಕಾಮಗಾರಿ ಸುಮಾರು ವರ್ಷಗಳಿಂದ ಹಿಂದೆ JH ಪಟೇಲ್ ಅವರಾಗಲಿ, ಹಿಂದಿನ ಮುಖ್ಯಮಂತ್ರಿಗಳು SM ಕೃಷ್ಣ ಸರ್ ಎಲ್ಲ ಮುಖ್ಯಮಂತ್ರಿಗಳು ಸುಮಾರು 5-6 ಮುಖ್ಯಮಂತ್ರಿಗಳು ಬದಲಾದರೂ ಕೂಡ ನಮ್ಮದು ಮಲ್ಲಾಬಾದ್ ಏತ ನೀರಾವರಿಗೆ ಇವತ್ತು ನಮ್ಮ ಕ್ಷೇತ್ರದವರೇ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಯಾಗಿ ಇಳಿದೋದ್ರೂ ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಒಂದು ಅಂತ್ಯ ಕಂಡಿಲ್ಲ. ಈಗ 3 ಬಾರಿ ಶಾಸಕರಾಗಿರ್ತಾರೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಾವು ಸುಮಾರು ಸಲ ಮನವಿ ಮಾಡಿದ್ರು ಕೂಡ ಯಾವುದೇ ಒಂದು ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ. ಕೇಳಿದ್ರೆ ಅನುಮೋದನೆ ಆಗಿದೆ, ಅನುಮೋದನೆ ಆಗಿದೆ. ಎಷ್ಟು ಸಲ ಅನುಮೋದನೆ ಪಡೀತದೋ ಅವರಿಗೆ ಗೊತ್ತು, ಅಧಿಕಾರಿಗಳಿಗೆ ಗೊತ್ತು. ಮೊನ್ನೆ ಕೂಡ 141ನೇ ಸಭೆಯಲ್ಲಿ ಮತ್ತು ಹೊಸದಾಗಿ ಅನುಮೋದನೆ ಪಡೆದು ಇವತ್ತು KBGNL ಕ್ಯಾಪಿಟಲ್ ಹೆಡ್ ಅಂತೂ ಒಂದು ಹೆಡ್, ಆ ಹೆಡ್ಡಿನಲ್ಲಿ ಅಮೌಂಟ್ ಕೂಡ ಸ್ಟಾಕ್ ಅದ. ಇನ್ನೇನು ಟೆಂಡರ್ ಕರೆದು ಕಾಮಗಾರಿ ಸ್ಟಾರ್ಟ್ ಮಾಡಬೇಕಂತಂದ್ರೆ ಅವರು ಸ್ಟಾರ್ಟ್ ಮಾಡಲಾಗ್ಯಾರ. ಅದಕ್ಕೇನದ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ಈ 8ನೇ ತಾರೀಕಿನದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ನಾವು ಮಾಡ್ತೀವಿ. ನಮ್ಗೆ ಅವಕಾಶ ಸಿಗಲಿಲ್ಲಪ್ಪ ಅಂತಂದ್ರೆ ನಾವು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಹೋರಾಟ ಯಾವುದೇ ಕಾರಣಕ್ಕೆ ನಾವು ಹಿಂದೆ ಪಡೆಯಲ್ಲ. ಇವತ್ತು ನಮ್ಮ ನಿನ್ನೆ ಸಭೆ ಕರೆದಿದ್ರು, ಆ ಸಭೆಗೂ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಷಯ ತಿಳಿಸಿ ನಾವು ಹೋರಾಟ ಹಿಂದೆ ಪಡೆಯಲ್ಲ, ನಾವು ಹೋರಾಟ ಮಾಡ್ತೀವಿ. ನೀವು ಯಾವುದೇ ಶಿಕ್ಷೆ ಕೊಟ್ಟರು ನಾವು ಹೋರಾಟ, ನೀವು ಲಾಠಿ ಚಾರ್ಜ್ ಮಾಡೋದ್ರಲ್ಲಿ ನೀವು ಏನು ನಮಗೆ ಬಂಧನ ಮಾಡಿರಿ,
ನಾವು ಮಾತ್ರ ಹೋರಾಟ ಇದಕ್ಕೆ ಕೈ ಬಿಡಲ್ಲ ಅಂತ ಸ್ಪಷ್ಟವಾಗಿ. ಕೇಂದ್ರ ಶಿಕ್ಷಣ ಸಚಿವಾಲಯ ವ್ಯಾಪ್ತಿಯ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಮೇ 8ರಿಂದ ಜೂನ್ 1ರವರೆಗೆ ವಿವಿಧ ಪದವಿ ಕೋರ್ಸ್ಗಳಿಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಆನ್ಲೈನ್ ಪ್ರವೇಶ ಪರೀಕ್ಷೆಗಳನ್ನು ನಡೆಸಲಿದ್ದು ಮಾರ್ಚ್ 1ರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ ಎಂದು ಸಿಯುಕೆ ಕುಲಸಚಿವ ಆರ್ ಬಿರಾದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಒಳಗೊಂಡಂತೆ ದೇಶದ ಎಲ್ಲ ಸಿಯುಕೆಗಳಿಗೆ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಸಿಂಗಲ್ ಎಂಡೋ ಅವಕಾಶ ಒದಗಿಸಲಾಗುತ್ತಿದೆ ಎಂದರು. 2025-26ನೇ ಶೈಕ್ಷಣಿಕ ವರ್ಷಕ್ಕಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಯುಇಟಿ ನಡೆಸಲಾಗುತ್ತಿದೆ. ಆನ್ಲೈನ್ ಮೂಲಕ ಮಾರ್ಚ್ 22ರ ರಾತ್ರಿ 11:50 ಅರ್ಜಿ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಕ್ರೆಡಿಟ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಯುಪಿಐ ಮೂಲಕ ಮಾರ್ಚ್ 23ರ ರಾತ್ರಿ 11:50 ಶುಲ್ಕ ಪಾವತಿಸಬಹುದಾಗಿದೆ ಎಂದು ತಿಳಿಸಿದರು. ಕೇಂದ್ರೀಯ ವಿಶ್ವವಿದ್ಯಾಲಯ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯದಲ್ಲಿ, ಅದು ಕರ್ನಾಟಕ ಭಾಗದಲ್ಲಿ ಸುಮಾರು 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇವಾಗ ಈ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅದು ಹಿಂದುಳಿದ ಪ್ರದೇಶದಲ್ಲಿ ಸ್ಥಾಪನೆ ಆದರೂ ಕೂಡ ನಾವು ಮುಂದುವರಿದ ಶಿಕ್ಷಣ ಅಂದರೆ ಅಡ್ವಾನ್ಸ್ಡ್ ಎಜುಕೇಷನ್ನು, ಕ್ವಾಲಿಟಿ ಎಜುಕೇಷನ್ನು, ರಿಸರ್ಚು, ಇನೋವೇಷನ್ ಸಲುವಾಗಿ ಈ ಕೇಂದ್ರೀಯ ವಿಶ್ವವಿದ್ಯಾಲಯ ನಮ್ಮ ಒಂದು ಭಟ್ಟು ಸತ್ಯನಾರಾಯಣ ಒಂದು ಕುಲಸಚಿವರ ಒಂದು ನೇತೃತ್ವದಲ್ಲಿ ಕಂಕಣಬದ್ಧರಾಗಿದ್ದೇವೆ ಅಂತ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಭಾರತೀಯ ಶಿಕ್ಷಣ ಸಚಿವಾಲಯದ ಪ್ರಕಾರ NTA ಅಂತೇನಿದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅದು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ, ಪರೀಕ್ಷಾ ಸಂಸ್ಥೆ ಅಂತ ಏನು ಕರಿತೀವಿ, ಅದು ಪ್ರತಿ ವರ್ಷ UG ಕೋರ್ಸಿಗೂ ಮತ್ತು PG ಕೋರ್ಸಿಗೂ ಪ್ರವೇಶ ಪಡೆಯಲಿಕ್ಕೆ ಘೋಷಣೆ ನೋಟಿಫಿಕೇಷನ್ ಮಾಡ್ತಾರೆ. ಈ ಸಲ UG ಕೋರ್ಸಿಗೆ ಸ್ನಾತಕ ಕೋರ್ಸ್ಗಳು ಅಂತೇನು ಕರಿತೀವಲ್ಲ, ಭಾರತ ದೇಶದ ಎಲ್ಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕೆಲವೊಂದು ರಾಜ್ಯ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿ, ಕೆಲವು ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಇಚ್ಛಿಸುವವರು ಈ NTA ಟೆಸ್ಟ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಏನು ಮಾಡ್ತಾರೆ, UG CUT ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಇವಾಗ ಅರ್ಜಿಯನ್ನು ಕರೆಯಲಾಗಿದೆ. ಅಂದರೆ ಸ್ನಾತಕ ಕೋರ್ಸುಗಳಿಗೆ ಪ್ರವೇಶ ಪಡೆಯಲಿಕ್ಕೆ, ಅಂದರೆ PUC ಆದಮೇಲೆ ಏನು ಸ್ನಾತಕ ಕೋರ್ಸ್ ಏನಿದ್ರೆ ಆ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿಕ್ಕೆ ಅರ್ಜಿ ಈಗಾಗಲೇ ಕರೆಯಲಾಗಿದೆ. ಮಾರ್ಚ್ 1ರಿಂದ 22ರವರೆಗೆ ಕೊನೆಯ ದಿನಾಂಕ ಇದೆ. ಅಂದರೆ ಆನ್ಲೈನ್ನಲ್ಲಿ ಎಲ್ಲರೂ ಅರ್ಜಿಗಳನ್ನು ಸಲ್ಲಿಸಬೇಕು. ಮಾರ್ಚ್ 1ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಾರ್ಚ್ 1ರಿಂದ ಮಾರ್ಚ್ 22ರವರೆಗೆ ಕೊನೆಯ ದಿನಾಂಕ ಇದೆ. ಅಲ್ಲಿ ಮಾರ್ಚ್ 23ರ ದಿನ ಒಂದಿನ ಏನಾದರೂ ಈ ಆನ್ಲೈನ್ ಪೇಮೆಂಟ್ ಸಲುವಾಗಿ ಒಂದಿನ ಟೈಮ್ ಕೊಟ್ಟಿದ್ದಾರೆ. 22 ಕೊನೆಯ ದಿನಾಂಕ, 23 ಆನ್ಲೈನ್ ಪೇಮೆಂಟ್ ಸಲುವಾಗಿ, ಯಾಕಂದರೆ ಎಲ್ಲ ಆನ್ಲೈನ್ ಫಿಲಪ್ ಮಾಡೋದಿಲ್ಲ, ಆನ್ಲೈನ್ ಪೇಮೆಂಟ್ ಸಲುವಾಗಿ 23 ಕೊನೆಯ ದಿನಾಂಕ ಇದೆ. 24, 25, 26 3 ದಿನ ಏನಾದರೂ ಅದು ಅವಕಾಶ ಮಾಡಿಕೊಟ್ರೆ 3 ದಿನ ಏನಾದರೂ ಆ 3 ದಿನಗಳಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ, ಕೆಲವೊಂದು ಸಲ ಹೆಸರು ಸರಿಯಾಗಿ ಬರೆದಿರಂಗಿಲ್ಲ, ಅಂಕಗಳು ಸರಿಯಾಗಿ ಎಂಟ್ರಿ ಆಗಿರಂಗಿಲ್ಲ, ಪೇಪರ್ಗಳನ್ನು ಸರಿಯಾಗಿ ಮೆನ್ಷನ್ ಮಾಡಿರಂಗಿಲ್ಲ. ಹೀಗಾಗಿ ಏನಾದರೂ ಕರೆಕ್ಷನ್ಗಳಿದ್ದರೆ 24, 25, 26 3 ದಿನಗಳ ಅವಧಿಯವರೆಗೆ ಅವಕಾಶ ಮಾಡಿಕೊಟ್ಟಿದೆ. ಅದು ಕೊನೆಯ ದಿನ. 26 ಅನ್ನೋದನ್ನು ಅದು ಕೊನೆಯ ದಿನ. ಅದೇನು ಒಂದ್ಸಲ ಅವರು ಆನ್ಲೈನ್ ಅಪ್ಲಿಕೇಶನ್ದಲ್ಲಿ ಏನು ಹಾಕ್ತಾರೆ ಅದೇ ಫೈನಲ್. ಆಮೇಲೆ ಯಾವುದಕ್ಕೂ ಕರೆಕ್ಷನ್ಸ್ ಅವಕಾಶ ಇರುವುದಿಲ್ಲ. ಮುಂದೆ ಈಗ ಯಾವ್ಯಾವ ನಗರಗಳಲ್ಲಿ ಸಾಮಾನ್ಯ ಪರೀಕ್ಷೆ ನಡೆಸಲಾಗ್ತದೆ ಅಂತಕ್ಕಂಥದ್ದನ್ನು ನಂತರ ಘೋಷಣೆ ಮಾಡ್ತಾರೆ. ಈಗ ಟೆಂಟೇಟಿವ್ ಆಗಿ ಮತ್ತು ಆಮೇಲೆ ಅಡ್ಮಿಟ್ ಕಾರ್ಡ್ ಅಂತ ಇರ್ತೈತಿ, ಆನ್ಲೈನ್ದಲ್ಲೇ ಅಡ್ಮಿಟ್ ಕಾರ್ಡ್ ಜನರೇಟ್ ಆಗುತ್ತೆ. ಅದು ಕೂಡ ಯಾವಾಗ ಅನ್ನೋದು ಡೇಟ್ ನಂತರ ಪ್ರಕಟಣೆ ಮಾಡ್ತಾರೆ ವೆಬ್ಸೈಟಲ್ಲಿ. ಇವಾಗ ಟೆಂಟೇಟಿವ್ ಆಗಿ ಈ ಪರೀಕ್ಷೆ, ಆನ್ಲೈನ್ ಪರೀಕ್ಷೆ ಏನಲ್ಲ, ಮೇ 8ರಿಂದ ಜೂನ್ 1ರವರೆಗೆ, ಮೇ 8ರಿಂದ ಜೂನ್ 1ರವರೆಗೆ ಈ ಒಂದು ಆನ್ಲೈನ್ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಈ ವರ್ಷ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ 15 ಕೋರ್ಸ್ಗಳಿಗೆ ನಾವು ಸ್ನಾತಕ ಡಿಗ್ರಿಗಳನ್ನು ನಾವು ಘೋಷಣೆ ಮಾಡ್ತಾಯಿದ್ದೀವಿ. ಅವು ಯಾವಪ್ಪ ಅಂತಂದರೆ, ಒಂದು ಬಿಟೆಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಆಮೇಲೆ ಬಿಟೆಕ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಬಿಟೆಕ್ ಗಣಿತ ಮತ್ತು ಕಂಪ್ಯೂಟಿಂಗ್ ಸೈನ್ಸು, ಬಿಟೆಕ್ ಕಂಪ್ಯೂಟರ್ ಸೈನ್ಸು, BSc ಭೌತಶಾಸ್ತ್ರ, BSc ರಸಾಯನಶಾಸ್ತ್ರ, BSc ಭೂಗೋಳಶಾಸ್ತ್ರ, BSc ಮನೋವಿಜ್ಞಾನ, ಆಮೇಲೆ BSc ಭೂವಿಜ್ಞಾನ, ಆಮೇಲೆ BBAನೂ ಕೂಡ ಇದೆ, BSW ಇದೆ, BA ಅರ್ಥಶಾಸ್ತ್ರ ಇದೆ, BA ಇಂಗ್ಲೀಷ್ ಇದೆ, BA ಇತಿಹಾಸ ಇದೆ. ಈ ಸಲ ನಾವು BA LLB ಕೋರ್ಸನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗಾಗಿ ಸ್ವಲ್ಪ ವಿಶೇಷವಾಗಿ ನೀವು ಹೈಲೈಟ್ ಮಾಡಬೇಕು. 5 years ಕೋರ್ಸ್ ಇದು BA LLB ಅಂಥೇಳಿ. ಸೊ ಇವು 15 ಕೋರ್ಸ್ಗಳನ್ನು, ಸ್ನಾತಕ ಕೋರ್ಸ್ಗಳನ್ನು ನಾವು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಕೊಡ್ತಾ ಇದ್ದೀವಿ. ಹೀಗೆ
ಈ ದೇಶದ ವಿದ್ಯಾರ್ಥಿಗಳು ಈ 15 ಕೋರ್ಸ್ಗಳಿಗೆ ಪ್ರವೇಶ ಪಡೀಲಿಕ್ಕೆ ಆನ್ಲೈನ್ ಅರ್ಜಿ ಹಾಕ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ನಗರದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಕೈ ಕಾಲು ಕಳೆದುಕೊಂಡಿದ್ದ ಶ್ರೀಮತಿ ಭಾಗ್ಯಶ್ರೀ ಅವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ಸೃಷ್ಟಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಕಿಶೋರ್ ಗಾಯಕ್ವಾಡ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಮಗನನ್ನು ಶಾಲೆಗೆ ಕಳುಹಿಸಲು ಬಸ್ ಹತ್ತಿಸುವ ಸಂದರ್ಭದಲ್ಲಿ ವಿದ್ಯುತ್ ತಂತಿಯು ಕಡಿತಗೊಂಡಿದ್ದು ಮಹಿಳೆಗೆ ತಗುಲಿ ಕಲಬುರಗಿ ನಗರದ ಸನ್ರೈಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 70 ದಿನಗಳಿಂದ ಹೆಚ್ಚಿನ ಕಾಲ ಚಿಕಿತ್ಸೆ ಪಡೆಯುತ್ತಿರುವ ಅವರು ಒಂದು ಕೈ ಮತ್ತು 2 ಕಾಲುಗಳು ಕಳೆದುಕೊಂಡಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಮಹಿಳೆ ಅನುಭವಿಸಿದ್ರು ಸ್ಥಳೀಯ ಜೆಸ್ಕಾಂ ಅಧಿಕಾರಿಗಳು ಆ ಮಹಿಳೆಗೆ ಭೇಟಿಯಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬೇಸತ್ತು ಮಾರ್ಚ್ 4ರಂದು ಆಸ್ಪತ್ರೆಯಲ್ಲಿ ಕೈಗೆ ಸಿಕ್ಕ 15 ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಅತ್ಯಂತ ಗಂಭೀರದ ವಿಷಯವಾಗಿದೆ. ಈ ಬಾರಿ ನಡೆಯುವ ಅಧಿವೇಶನ ವೇಳೆಯಲ್ಲಿ ಸಂತ್ರಸ್ತೆಗೆ ನ್ಯಾಯ ದೊರಕಿಸುವ ಕೊಡುವುದರ ಬಗ್ಗೆ ಚರ್ಚೆ ಮಾಡಿ ಸಂತ್ರಸ್ತೆಗೆ ಪರಿಹಾರ ಘೋಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಸುಮಾರು 30 ಜನ ಜನಪರ ಕನ್ನಡಪರ ವಿವಿಧ ಸಂಘಟನೆಗಳೊಂದಿಗೆ ಕಲಬುರಗಿಯ ಜೆಸ್ಕಾಂ ಕಚೇರಿವರೆಗೆ ಪಾದಯಾತ್ರೆ ಮಾಡುವುದರ ಮೂಲಕ ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವಿದ್ಯುತ್ ಸ್ಪರ್ಶದಿಂದ ಸುಮಾರು 73 ದಿನ ಕಳೆದರೂ ಇಲ್ಲಿವರೆಗೂ ಒಬ್ಬ ಜೆಸ್ಕಾಂ ಅಧಿಕಾರಿಗಳು ಬಂದು ನಮ್ಮ ಈ ಭಾಗ್ಯಶ್ರೀ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಮಾತವು ಆಗಲಿ ಒಂದು ಲಿಖಿತವಾಗಿ ಬರವಣಿಗೆಲ್ಲ ಆಗಲಿ ಯಾವುದೇ ವಿಷಯ ಇನ್ನೂವರೆಗೂ ಅವ್ರು ಬಂದು ಭೇಟಿ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಮೊನ್ನೆ 4ನೇ ತಾರೀಕು ಸಾಯಂಕಾಲ 7 ಗಂಟೆ ಸುಮಾರು ಆ ಭಾಗ್ಯಶ್ರೀ ಅಮ್ಮ ಪೀಡಿತ ಮಹಿಳೆ ಏಕಾಏಕಿ ಅವ್ರ ಗಮನಕ್ಕೆ ಒಂದು ವಿಷಯ ಹೋಯಿತು. ಈ ಜೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಹೋಗ್ತಾ ಇದ್ದಾರೆ. 2.5 ತಿಂಗಳು ಆಗಕ್ಕೆ ಬಂದರು, ನಮ್ಮ ಕುಟುಂಬ ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ಆ ಜೆಸ್ಕಾಂ ಅಧಿಕಾರಿ ಅವರು ಒಂದು 2 ಸತಿ 3 ಸತಿ ಅವ್ರಿಗೆ ಫೋನ್ ಮಾಡಿ ಭೇಟಿ ಮಾಡಿ ಇವ್ರ ಕುಟುಂಬ ಹೋದರೂ ಸಹ ಅವರೆಲ್ಲ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ಆ ಹುಡುಗಿ ಗೊತ್ತಾದ್ಮ್ಯಾಗ ಅವರು ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಮಾತ್ರೆಗಳು ಒಂದು 15-16 ಮಾತ್ರೆಗಳು ಯಾರೂ ಇರಲಾರ್ದಾಗ ಅದು ಮಾತ್ರೆಗಳೆಲ್ಲ ನುಂಗ್ಬಿಟ್ಟಿದ್ದಾಳೆ. ನುಂಗ್ಬಿಟ್ಟು ಅದು ಸೂಸೈಡ್ ಮಾಡೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾಳೆ. 1 ಲಕ್ಷ ಅಂತ ಆಗಿದೆ ಅಂತೆ. ಆದರೆ ಇನ್ನೂವರೆಗೂ 1 ಲಕ್ಷ ಚೆಕ್ ಕೊಟ್ಟಿದ್ದು ಇನ್ನೂವರೆಗೂ ಅವ್ರು ಭೇಟಿನೇ ಕೊಟ್ಟಿಲ್ಲ. 73 ದಿನ ಕಳಿಸ್ತಾರೆ. ಇವತ್ತಿಗೆ 1 ಲಕ್ಷ ಕೊಟ್ಟಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ. ಅದೇನು ನಿಮ್ಮದು ಹಾಸ್ಪಿಟಲ್ ಖರ್ಚು ಅಂತ ಕೊಟ್ಟಿದ್ದಾರೆ. ಆದರೆ 14 ಲ್ಯಾಕ್ಸ್ 14 ಲಕ್ಷ ಬಂದರೂ ಸಹ ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ ಸೆಕೆಂಡ್ರಿ. ಆದರೆ ಅವರು ಒಂದು ಸತಿ ಬಂದು ಭೇಟಿ ಕೊಡಲಿಲ್ಲ. ನಮ್ಮ ಮುಖ್ಯ ಉದ್ದೇಶ ಈಗ ಪತ್ರಿಕೆ ಈ ಪ್ರಕರಣಕ್ಕೆ ಬಂದಿದ್ದಾರೆ. ಆ ವಿಜಯಲಕ್ಷ್ಮಿ ಅವರು ಇಲ್ಲಿದ್ದಾರೆ. ಅವರು ಒಂದು ಮಂದು ಬುದ್ಧಿ ಹುಡುಗಿಗೆ ಮತ್ತು ಇನ್ನೊಬ್ಬ ಹುಡುಗಿಗೆ ಅವರು ಸಲ್ತಾ ಇದ್ದಾರೆ, ಅವ್ರ ಕುಟುಂಬದಲ್ಲೆಲ್ಲ ಸಲ್ತಾ ಇದ್ದಾರೆ. ಆದರೆ ಈ ವಿದ್ಯುತ್ ಸ್ಪರ್ಶದಿಂದ ಆಕಿಂದ 1 ಕೈ 2 ಕಾಲುಗಳು ಕಳ್ಕೊಂಡು ಇಲ್ಲಿವರೆಗೂ ಆಕಿಂದ ಪರಿಸ್ಥಿತಿ ತಾವು ನೋಡೋಕೆ ಒಂದು ಸತಿ ಅದರ ನನ್ನ ಪತ್ರಿಕೆದವರೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಸತಿ ಭೇಟಿ ಕೊಡ್ರಿ. ಆಕಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಇದು ಆಗಿದ್ದ ಪರಿಸ್ಥಿತಿ ಮುಂದೆ ಯಾರಿಗೂ ಆಗ್ಬಿಡೋದು ಅಂತ ಡಿಸೈಡ್ ಮಾಡಿಕೇಸಿ ಮೊನ್ನೆ ಅದು ಮಾತ್ರೆಗಳು ನುಂಗಿ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಭಾಗ್ಯಶ್ರೀ ಸಂತ್ರಸ್ತೆಗೆ ಸರ್ಕಾರದಿಂದ ನಾವು ನಮ್ಮ ದಕ್ಷಿಣ ಮಧ್ಯ ಕ್ಷೇತ್ರದ ಶಾಸಕರಾದಂಥ ಅಲ್ಲಂ ಪ್ರಭುವರಿಗೆ ನಾನು ಇದು ಮಾತಾಡಿದೆ ನಿನ್ನೆ ಬೆಳಗ್ಗೆ. ಅವರು ಒಂದು ಕಾಪಿ ಲೆಟರ್ ಹಾಕಿದ್ದಾರೆ. ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಒಂದು ನಿನ್ನೆ ಲೆಟರ್ ಬರೆದಿದ್ದಾರೆ. ಇದು ವಿಷಯ ಸದನದಲ್ಲಿ ಚರ್ಚೆ ಆಗಬೇಕು. ಈ ವಿಷಯ ಈಗ ಅಧಿವೇಶನದಲ್ಲಿ ಚರ್ಚೆ ಆಗ್ಬೋದು. 1 ವಾರದಲ್ಲಿ ಇದು ವಿಷಯ ಚರ್ಚೆ ಆಗಲಿಲ್ಲ. ಈ ವಿಷಯ ನಾವು ಪ್ರಸ್ತಾಪ ಮಾಡಲಿ ಅಂದರೆ ಇಲ್ಲಿ ಜೆಸ್ಕಾಂ ಕಚೇರಿಗೆ ನಾವು ಸುಮಾರು 1,000 ಜನ ಪದಾಧಿಕಾರಿ ತೊಗೊಂಡ್ಕೇಸಿ ಮತ್ತು ಸುಮಾರು 30 ಜನ ಸಂಘಟನೆಗಳು ಮುಖ್ಯಸ್ಥರಿಗೆ ತೊಗೊಂಡ್ಕೇಸಿ ನಾವು ಜೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕೋ ಮೂಲಕ ಒಂದು ಪ್ರತಿಭಟನೆ ಮಾಡ್ತೀವಿ. ಸುಮಾರು ಒಂದು 15 ದಿನ ಅಮಾನತ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ನಾವು ಇದು ಪ್ರತಿಭಟನೆ ಮಾಡ್ತೀವಿ. ಆ ಕುಟುಂಬಸ್ಥರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾಗಿ ಈ ವಿಷಯ ಮೊನ್ನೆ ನಮ್ಮ ಶಾಸಕರು ನಿನ್ನೆ ಆಶ್ವಾಸನೆ ಕೊಟ್ಟರು. ಒಂದು ಲೆಟರ್ ಕೂಡ ಟೈಪ್ ಮಾಡಿ ಇವತ್ತು ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳ್ತಾರೆ. ಆ ಚರ್ಚೆ ಮಾಡಿದ್ರೆ ನೋಡೋಣ ಅದು ವಿಷಯ ಏನಾಗುತ್ತೆ. ವಿಜಯಪುರ ನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಶಾಕ್ ನೀಡಿದ್ದಾರೆ. ಆದಾಯ ಮೀರಿ ಆಸ್ತಿ ಹೊಂದಿರುವ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ಗೃಹ ಮಂಡಳಿಯ ಎಫ್ಡಿಎ ಶಿವಾನಂದ ಕೆಂಬಾವಿ ನಿವಾಸ ಮತ್ತು ಫಾರ್ಮ್ ಹೌಸ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೆಎಚ್ಎಫ್ಡಿಎ ಶಿವಾನಂದ ಕೆಂಬಾವಿ ನಿವಾಸ ಹಾಗೂ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆದದ್ದು ವಿಜಯಪುರ ನಗರದ ಸುಕನೂರ್ ಕಾಲನಿಯಲ್ಲಿರೋ ನಿವಾಸ ಹಾಗೂ ವಿಜಯಪುರ ತಾಲೂಕಿನ ತಿಡಗುಂದಿ ಗ್ರಾಮದ ಬಳಿಯ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ಲೋಕಾಯುಕ್ತ ಎಸ್ಪಿ ಡಿ ಮಲ್ಲೇಶ್ ನೇತೃತ್ವದಲ್ಲಿ ಡಿವೈಎಸ್ಪಿ ಸುರೇಶ್ ರೆಡ್ಡಿ, ಸಿಪಿಐ ಆನಂದ ಠಕ್ಕಣ್ಣನವರ ಸಿಬ್ಬಂದಿಗಳಿಂದ ದಾಳಿ ನಡೆದಿದೆ. ಅಕ್ರಮ ಆಸ್ತಿ ಗಳಿಕೆಯ ಕುರಿತಾದ ದಾಖಲೆಗಳನ್ನು ಪರಿಶೀಲನೆ ಮುಂದುವರೆದಿದೆ. ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ.
ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುವ ತೊಗರಿ ಬೆಳೆಗೆ ವಿಶ್ವಾದ್ಯಂತ ಬೇಡಿಕೆ ಇದೆ. ಆದರೆ ಇಲ್ಲಿ ತೊಗರಿ ಬೆಳೆಯುವ ರೈತರ ಗೋಳು ಸಂಕಷ್ಟ ಸರ್ಕಾರದ ಕಣ್ಣಿಗೆ ಕಾಣುತ್ತಿಲ್ಲವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾ ರೈತ ಹೋರಾಟ ಸಮಿತಿಯ ಆಶ್ರಯದಲ್ಲಿ ವಿವಿಧ ಸಂಘಟನೆಯ ರೈತ ಮುಖಂಡರು ಸಾಥ್ ನೀಡಿದ್ದು, ನಿನ್ನೆಯಿಂದ ರೈತರು ನಡೆಸುತ್ತಿರುವ ಪ್ರತಿಭಟನೆಯು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಏಷ್ಯಾದಲ್ಲಿ ಅತಿ ಹೆಚ್ಚು ಮತ್ತು ಉತ್ಕೃಷ್ಟವಾದ ತೊಗರಿ ಬೆಳೆ ಬೆಳೆಯುವ ರೈತರ ಪಾಡು ಈ ಬಾರಿ ಬೀದಿ ಪಾಲಾಗಿದೆ. ಕೂಡಲೇ ಸರ್ಕಾರ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ 800 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವಾಗುತ್ತಿದೆ. ಇದಕ್ಕೆ ಖುದ್ದು ರಾಜ್ಯ ಸರ್ಕಾರವೇ ಸಂಪೂರ್ಣ ವಿಮೆ ಮಾಡಿಸಬೇಕು. ಕಲಬುರಗಿ ಜಿಲ್ಲೆಯ ಬೆಳೆಗಾರರಿಗೆ ಜಿಐ ಟ್ಯಾಗ್ ಪಹಣಿ ಇದ್ದವರಿಗೆ ರೈತರಿಗೆ ಮಾನ್ಯತೆ ನೀಡಬೇಕು. ತೊಗರಿ ಬೆಳೆಗೆ ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು. ಮುಂದಿನ ವರ್ಷ ನೆಟೆರೋಗ ಬಾರದಂತೆ ಮುಂಜಾಗ್ರತೆ ವಹಿಸಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಬಂದಿರುವ ನೂರಾರು ಜನ ರೈತರು ತಮ್ಮ ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖ್ಯ ರಸ್ತೆ ಬಂದ್ ಮಾಡಿ ಬಂಡಿ ಹೊತ್ತು ಬಂದ ಎತ್ತುಗಳನ್ನು ಡಿಸಿ ಕಚೇರಿ ಎದುರಿನ ಗೋಡೆಗೆ ಕಟ್ಟಿ ರೈತರು ನೀರು ಮೇವಿನ ವ್ಯವಸ್ಥೆ ಮಾಡಿರುವುದು ಕಂಡು ಬಂತು. ಇನ್ನು ರೈತರ ಪ್ರತಿಭಟನೆಗೆ ಜಿಲ್ಲಾ ಬಿಜೆಪಿ ಪಕ್ಷ ಹಾಗೂ ಜೆಡಿಎಸ್ ಪಕ್ಷದ ನಾಯಕರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಸರ್ಕಾರಕ್ಕೆ ಕಣ್ಣಿಲ್ಲದ ಕುರುಡು ಸರ್ಕಾರಕ್ಕೆ ಕಿವಿ ಇಲ್ಲದ ಕಿವುಡು ಸರ್ಕಾರಕ್ಕೆ ಬೇಕೇ ಬೇಕು. ಬಿಸಿಲು ಗಾಳಿ ಕತ್ತಲು ರಾತ್ರಿ ಅನ್ನುದರೆ ಇಲ್ಲಿ ಕೂತ್ಕೊಂಡಿದ್ದಾರೆ. ತಾಯಿಯಂದಿರ ಅವರಿಗೋಸ್ಕರ ಊಟವನ್ನು ಮಾಡಿಕೊಂಡು ಬಂದು ಬಡಿಸ್ತಾ ಇದ್ದಾರೆ. ಈ ಸರ್ಕಾರ ಹೃದಯ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ. ಇದಕ್ಕೆ ಇವತ್ತು ನಾವಿಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಗೌಡ್ರು ಹೇಳಿದ್ರು, ಇಲ್ಲ ಬಿಜೆಪಿಯವರು ಸುಮ್ಮನೆ ಬೆಂಬಲಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಬಂದಿದ್ದಾರೆ. ಇಲ್ಲ ಗೌಡ್ರೆ, ಯಾವತ್ತು ಈ ರೈತರ ಹೋರಾಟದ ಬಗ್ಗೆ ಹಿಂಗಿನವರು ಅವಣ್ಣವರು ಉಳಿದಂತವ್ರು ಮಾತಾಡಿದ ದಿನನೇ ನಾನು ಹೇಳಿದ್ದೀನಿ, ಮಾಧ್ಯಮದವರಿಗೂ ಕೂಡ ಹೇಳಿದ್ದೇವೆ, ಸಂಪೂರ್ಣ ಭಾರತೀಯ ಜನತಾ ಪಾರ್ಟಿ ನಿಮ್ಮೊಂದಿಗಿರುತ್ತೆ. ಇದು ಕೇವಲ ತೋರಿಕೆಗೂ ಅಲ್ಲ, ಫೋಟೋಕ್ಕೂ ಅಲ್ಲ. ಈ ತಾನೇ ನಾವು ಚಂದ್ರು ಪಾಟೀಲ್ರು, ನಮ್ಮ ಅಧ್ಯಕ್ಷರು, ಎಲ್ಲ ಪ್ರಮುಖರು, ರಾಜ್ಯಾಧ್ಯಕ್ಷರಿಗೆ ಮಾತಾಡಿದ್ದೇವೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡಿದ್ದೇವೆ. ಅವರು ಇವತ್ತು ಇದನ್ನ ಸದನದಲ್ಲಿ ಮಾತಾಡೋರಿದ್ದಾರೆ. ಎಲ್ಲ ರೈತ ಬಂಧುಗಳು ನಿಮ್ ಪರವಾಗಿ ಸದನದಲ್ಲಿ ಧ್ವನಿ ಎತ್ತೋರಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು. ಅಷ್ಟೇ ಅಲ್ಲ, ಹೇಳಿದ್ದಾರೆ ಇನ್ನು 24 ಗಂಟೆ ಟೈಮ್ ಅಲ್ಟಿಮೇಟ್. ಇನ್ನು 28 ಗಂಟೆನಲ್ಲಿ 24 ಗಂಟೆನಲ್ಲಿ ಎಚ್ಚೆತ್ತುಕೊಳ್ಳದೆ ಇದ್ರೆ ಪ್ರಿಯಾಂಕಾ ಖರ್ಗೆ, ಸಿದ್ದರಾಮಯ್ಯ, ಚಲೋ ನಾರಾಯಣ ಸ್ವಾಮಿ ಅವರು ಯಾರ್ರೀ ಕೃಷಿ ಮಂತ್ರಿ ಎಲ್ಲಿದ್ದಾರೆ? ಮಂಡ್ಯಕ್ಕೆ ಮಾತ್ರ ಸೀಮಿತನಾ? ಚಲುವರೇ ಸ್ವಾಮಿ ಅವರು ಎಲ್ಲಿದ್ದೀರಿ ನೀವು? ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ರೇ, ಸಮಯ ನಿಂತಿಲ್ಲ. ಇನ್ನು 5-6 ಗಂಟೆಗಳಲ್ಲಿ ನೀವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ರೈತರ ಬೇಡಿಕೆಗಳಿಗೆ ಸ್ಪಂದನೆ ಕೊಟ್ಟು ಆದೇಶವನ್ನು ಮಾಡದೇ ಇದ್ರೆ ಇನ್ನು 24 ಗಂಟೆನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಂತೆ ಇಡೀ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯ ಈ ರೈತರ ಮುಂದೆ ಬಂದು ನಿಂತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ನೆಟ್ಟೆ ರೋಗದಿಂದ ಹಾಳಾಗಿರುವುದರಿಂದ ಅದರ ಪರಿಹಾರಕ್ಕಾಗಿ ನಿನ್ನೆ ಮುಂಜಾನೆಯಿಂದ ನಮ್ಮ ಕಲಬುರಗಿ ಜಿಲ್ಲೆಯ ರೈತ ಹೋರಾಟ ಸಮಿತಿಯ ಎಲ್ಲ ಮುಖಂಡರ ಜೊತೆಯಲ್ಲಿ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಮುಂಜಾನೆ 12 ಗಂಟೆಯಿಂದ ಹೋರಾಟ ಪ್ರಾರಂಭ ಆಗಿದೆ. ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು ತಮ್ಮ ಎತ್ತಿನ ಗಾಡಿಗಳೊಂದಿಗೆ ಟ್ರ್ಯಾಕ್ಟರ್ನೊಂದಿಗೆ
ಈ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬಂದು ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ತೊಂದರೆಯಲ್ಲಿರುವಂಥ ರೈತರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾಯಿಲ್ಲ. ನಮ್ಮ ಕಲಬುರಗಿ ಜಿಲ್ಲೆಯ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಇಲ್ಲಿರುವಂಥ ಶಾಸಕರಾಗಿರ್ಬೋದು, ಇದರ ಬಗ್ಗೆ ಒಂದೇ ಒಂದು ಮಾತನಾಡಬಹುದು ಅಥವಾ ನಮ್ಮ ದುರದೃಷ್ಟ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಿದ್ದೀನಿ. ರೈತರ ಸಹನೆ ತಾವು ಪರೀಕ್ಷೆ ಮಾಡಬೇಡಿ. ಯಾಕಂದರೆ ಇವತ್ತು ಇಡೀ ರೈತಾಪಿ ವರ್ಗ ಇವತ್ತು ತಮ್ಮ ಎತ್ತಿನ ಗಾಡಿಗಳೊಂದಿಗೆ ರಸ್ತೆ ಮಧ್ಯದಲ್ಲಿ ಮಲ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ವೇಳೆ ರೈತರ ಸಹನೆ ಕಟ್ಟೆ ಹೊಡೆದ್ರೆ ತಮ್ಮ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಅಂತ ನಾವು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷವು ಕೂಡ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಇವತ್ತು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಈ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಬರುವ ಒಂದು ದಿನದಲ್ಲಿ 2 ದಿನದಲ್ಲಿ ಇವತ್ತು ರೈತರಿಗೆ ಪರಿಹಾರ ಹಾಕದೇ ಇದ್ದರೆ ಈ ಹೋರಾಟ ಉಗ್ರ ಸ್ವರೂಪದ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕೂಡ ನಿರ್ಣಯ ಈಗಾಗಲೇ ಮಾಡಿದ್ದೀವಿ ಅಂತ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಬಗ್ಗೆ ಮಾತನಾಡಬೇಕು. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದರ ಬಗ್ಗೆ ಮಾತನಾಡಬೇಕು. ಮತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ ಇದ್ದಾಗ ಇವತ್ತು ರೈತರ ಸಂಕಟ ಸಂದರ್ಭದಲ್ಲಿ 2 ಬಾರಿ ಅವರಿಗೆ ಸಹಾಯಧನ ನೀಡುವುದರ ಮುಖಾಂತರ ರೈತರ ಸ್ಪಂದನೆ ನೀಡುವಂಥ ಕೆಲಸ ನಮ್ಮದು ಮಾಡಿದ್ದೆವು. ಆ ಸಂದರ್ಭದಲ್ಲಿ ತಾವು ಹೋರಾಟ ಕೂಡ ಮಾಡಿದ್ದೀರಿ. ಅದನ್ನು ಅವರಿಗೆ ನಾನು ನೆನಪಿಸ್ತಾ ಇದ್ದೀನಿ. ಶೀಘ್ರದಲ್ಲಿ ರೈತರಿಗೆ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಇಡೀ ಎಲ್ಲ ತಾಲೂಕುಗಳಲ್ಲಿ ಹೋರಾಟ ಪ್ರಾರಂಭ ಆಗಿ ತಮ್ಮ ಸರ್ಕಾರಕ್ಕೆ ಈ ಒಂದು ರೈತರ ಶಾಪ ತಡ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್
9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.